ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ನನ್ನ ಮೇಲೆ ಇರಲಿ. ಜಾಗತಿಕ ರಾಜಕಾರಣ, ಯುದ್ಧ, ಸಾವು, ಹಿಂಸಾಚಾರ, ಮಾನವೀಯತೆ ಮರೆಯಾಗುತ್ತಿರುವ ಸಂದರ್ಭ, ರಾಜಕಾರಣಕ್ಕೆ ಯಾವುದೇ ನೈತಿಕತೆ ಇಲ್ಲದ ಸಂದರ್ಭ. ಎಸ್, ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ. ಇದು ಆಶ್ಚರ್ಯವನ್ನು ಉಂಟು ಮಾಡುವ ವಿಚಾರ ಏನೂ ಅಲ್ಲ. ಅಮೆರಿಕದ ರಾಜಕಾರಣ ಹಾಗೆ ಯುದ್ಧವನ್ನು ಪ್ರಚೋದಿಸ್ತಾ, ಯುದ್ಧದ ವಾತಾವರಣವನ್ನು ಸೃಷ್ಟಿಸ್ತಾ ಬಿಸಿ ತಮ್ಮ ದೊಡ್ಡಣ್ಣನ ಸ್ಥಾನವನ್ನು ಉಳಿಸಿಕೊಳ್ಳುವ ಯತ್ನ. ಅದರ ಜೊತೆಗೆ ವಿಶ್ವ ಏನಿದೆ, ವಿಶ್ವ ಯುದ್ಧದಿಂದ ವಿಮುಖವಾಗದಂತೆ ನೋಡಿಕೊಳ್ಳೋದು. ಅಮೆರಿಕದ ಇತಿಹಾಸವನ್ನು ನೋಡ್ತಾ ಬನ್ನಿ. ವಿಶ್ವದ ಬಹುತೇಕ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅದರ ನೈತಿಕ ಜವಾಬ್ದಾರಿ ಹೊರಬೇಕಾಗಿದ್ದರೆ ಅದು ಅಮೆರಿಕ. ನೀವು ಅಫ್ಘಾನಿಸ್ತಾನವನ್ನು ಅದು ನಾಶಪಡಿಸಿದ ಬಗೆಯನ್ನು ಗಮನಿಸಿ. ಅದೇ ರೀತಿ ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಸರ್ವಾಧಿಕಾರಿ ಇದ್ದರೂ ಕೂಡ ಸದ್ದಾಂ ಇರುವವರೆಗೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಲ್ಲ. ಆದರೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ಹುಟ್ಟುವುದಕ್ಕೆ ಕಾರಣವಾದದ್ದು ಸದ್ದಾಂ ಪತನ. ಅದರಂತೆ ಬಹುತೇಕ ಭಯೋತ್ಪಾದಕರ ನೆಲೆಯಾಗಿರುವ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುತ್ತಾ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಪಿತಾಮಹ ರಕ್ಷಕ ಅಮೆರಿಕ ಈಗ ತನ್ನ ಆಪ್ತ ಸ್ನೇಹಿತ ಭಾಗವಾಗಿರುವ ಇಸ್ರೇಲ್ ರಕ್ಷಣೆಗಾಗಿ ಇರಾನ್ ಮೇಲೆ ದಾಳಿ ಮಾಡಿದೆ. ಇರಾನ್ನ 3 ಪ್ರಮುಖ ನೆಲೆಗಳು, ವೈಜ್ಞಾನಿಕ ನೆಲೆಗಳು ಅನ್ನಿ, ಇನ್ನೊಂದನ್ನು ಮತ್ತೊಂದನ್ನು, ಅಲ್ಲಿ ಅಣ್ವಸ್ತ್ರ ತಯಾರಿಸುವ ಘಟಕ ಅನ್ನಿ, ಅದು ಯಾವ ಹೆಸರಿನಲ್ಲ ಅದನ್ನು ಧ್ವಂಸಪಡಿಸುವುದಾಗಿ ಅಮೆರಿಕ ಹೇಳಿಕೊಂಡಿದೆ ನಿನ್ನೆ ರಾತ್ರಿ. ಅದಾದ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿ ಮಾಡಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಸತತವಾಗಿ ದಾಳಿ ನಡೆಸಿ ಹಲವು ಕಟ್ಟಡಗಳು ನಾಶವಾಗಿವೆ. ಇದರರ್ಥ ಈ ಯುದ್ಧ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಅನ್ನೋದು ಒಂದು. ಎರಡನೇದು, ಅಮೇರಿಕಾದ ಬೆದರಿಕೆಗೆ ಇರಾನ್ ಬಗ್ಗುವಂತೆನೂ ಕಾಣ್ತಾ ಇಲ್ಲ. ಸೊ ಈ ಸ್ಥಿತಿಯಲ್ಲಿ ಭಾರತದ ಸ್ಥಾನ ಏನು ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಇಂಡಿಯಾ ಎಲ್ಲಿ ಸ್ಟ್ಯಾಂಡ್ ಆಗಿದೆ, ಇಂಡಿಯಾ ಹೇಗಿದೆ ಈಗ ನೆನಪು ಮಾಡಿಕೊಳ್ಳಿ. BJPಗರು, ನಾಗಪುರದವರು, ಸಂಘಿಗಳು, ಪರಿವಾರದವರು ಎಲ್ಲ ಹೇಳ್ತಾ ಇದ್ದರು, ಮೋದಿ ಬಂದರು ಪಾಕಿಸ್ತಾನ ಐಸೋಲೇಟ್ ಮಾಡಿ ಮುಗಿಸ್ಬಿಡ್ತಾರೆ ಅವರು. ಸೊ ಪೂರ ಐಸೋಲೇಟಾಗಿ ಪಾಕಿಸ್ತಾನ ಜೊತೆಗೆ ಯಾರೂ ಇರಲ್ಲ, ಮುಗಿಸ್ಬಿಡ್ತೀವಿ. ಎಲ್ಲ ಸಂತೋಷಪಟ್ಟರು, ನಾನು ಸಂತೋಷಪಟ್ಟೆ. ಎಸ್, ಪಾಕಿಸ್ತಾನ ನಮಗೆ ಒಂದು ರೀತಿಯ ಮಗ್ಗಲ ಮುಳ್ಳು ಇದ್ದಾಗೆ ಚುಚ್ಚುತ್ತಾ ಇರುತ್ತೆ. ಮೋದಿಜಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿ ಅವರು ವಿಶ್ವಗುರು ಆಗ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆಗಲಿಲ್ಲ. ಆದರೆ ಪಾಕಿಸ್ತಾನ ಹೋಗಿ ಶಿಷ್ಯ ಆಗೋಯ್ತು. ವಿಶ್ವದ ಬಹುತೇಕ ಪ್ರಬಲ ಶಕ್ತಿಗಳಿಗೆ ಪಾಕಿಸ್ತಾನ ಈಗ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದೆ. ಅಮೇರಿಕಾದ ಶಿಷ್ಯ ಆತ್ಮೀಯ ಪಾಕಿಸ್ತಾನ, ಚೀನಾದ ಶಿಷ್ಯ ಆತ್ಮೀಯ ಪಾಕಿಸ್ತಾನ, ರಷ್ಯಾ, ನಾನು ಒಬ್ಬನೇ ಹೇಳ್ತಾ ಇದ್ದೀನಿ, ರಷ್ಯಾ ಈಗ ಒಂದು ಡಿಫೆನ್ಸ್ ಡೀಲನ್ನು ಕೂಡ ಅದು ಪಾಕಿಸ್ತಾನ ಜೊತೆ ಮಾಡ್ಕೊತಾ ಇದೆ. ಗಾಡ್ ಕೇಸ್. ನಮ್ಮ ಮಿತ್ರರು ಯಾರು? ಸೊ ಬಹಳ ಸ್ಪಷ್ಟವಾಗಿ ಭಾರತದ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲವಾದದ್ದು ಈಗ ಇಸ್ರೇಲ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ.
ಅಮೇರಿಕಕ್ಕೂ ಪಾಕಿಸ್ತಾನ ಅಂದರೆ ಇಷ್ಟ. ನಮ್ಮ ಸಮಸ್ಯೆ ಏನು ನೋಡಿ, ಇಡೀ ನಮ್ಮ ವಿದೇಶಾಂಗ ನೀತಿಯಲ್ಲಿ ನಾವು ಇಸ್ರೇಲನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡ್ತಾ ಇದ್ವಿ. ಇರಾನ್ ಸ್ಟ್ರಾಟಜಿಕಲಿ ಭಾರತಕ್ಕೆ ಭಾಳ ಮಹತ್ವದ ರಾಷ್ಟ್ರ ಆಗಿತ್ತು. ಚಾಬಹಾರ್ ಫೋರ್ಟ್ ಗೊತ್ತಿದೆ. ಅದರ ಜೊತೆಗೆ ನಾವು ಐರೋಪ ರಾಷ್ಟ್ರಗಳಿಗೆ ಹಾಗೆಯೇ ಅಫ್ಘಾನಿಸ್ತಾನಗಳಿಗೆ ಪಾಕಿಸ್ತಾನವನ್ನು ಬಿಟ್ಟು ಸಂಪರ್ಕ ಕಲ್ಪಿಸುವಂಥದ್ದು. ಎಲ್ಲರಿಗೂ ಕೂಡ ನಮಗೆ ಇರಾನ್ ಬೇಕಾಗಿತ್ತು. ಇರಾನ್ ಭಾರತೀಯರನ್ನ ಪ್ರೀತಿಸ್ತಿತ್ತು, ಇರಾನ್ ಭಾರತವನ್ನು ಪ್ರೀತಿಸ್ತಿತ್ತು. ಅದಕ್ಕೆ ಕಾರಣಗಳು ಏನೇ ಇರಲಿ, ಸಾಂಸ್ಕೃತಿಕವಾದ ಇತಿಹಾಸ ಇದೆಲ್ಲ ಬೇರೆ ಬೇರೆ. ಆದರೆ ನಾನು 2-3 ಸಂದರ್ಭದಲ್ಲಿ ಹೇಳಿದ್ದೀನಿ, ರೂಪಾಯಿಯನ್ನು ತೆಗೆದುಕೊಂಡು ತೈಲವನ್ನು ಸರಬರಾಜು ಮಾಡ್ತಾಯಿತ್ತು ಭಾರತಕ್ಕೆ ಇರಾನ್. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ಈ ದಾಳಿಯನ್ನು ಖಂಡಿಸುವ ಕೆಲಸವನ್ನು ಕೂಡ ಭಾರತ ಮಾಡಲಿಲ್ಲ. ಯಾಕೆಂದರೆ ಈಗಿನ ಪ್ರಭುತ್ವಕ್ಕೆ ಇಸ್ರೇಲ್ ಬಹಳ ಹತ್ತಿರ ಆಗ್ತಾ ಇತ್ತು. ಇಸ್ರೇಲ್ ಜೊತೆಗಿನ ಸಂಬಂಧ ಏನಿದೆ ಅದು ಇಸ್ರೇಲ್ ಈ ಮಿಲಿಟ್ರಿ ಆ್ಯಂಡ್ ಸೈನ್ಯದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಪ್ರಶ್ನಿಸಲಾರದ ಪ್ರಭುತ್ವವನ್ನು ಹೊಂದಿದೆ ಅಂತ ನಂಬಲಾಗಿತ್ತು. ಆ ಕಾರಣಕ್ಕಾಗಿ ಭಾರತ ಕೂಡ ಇಸ್ರೇಲ್ ಅಂದರೆ ಏನ್ರಿ ಅವರು, ಅಬ್ಬಬ್ಬಬ್ಬಬ್ಬ ಅವರು ಶಸ್ತ್ರಾಸ್ತ್ರಗಳು, ಅಬ್ಬಬ್ಬಬ್ಬಬ್ಬ ಅವರು ಡಿಫೆನ್ಸು, ಅಬ್ಬಬ್ಬಬ್ಬ ಅದೆಲ್ಲ ಕೂಡ ಇವತ್ತು ಹುಸಿಯಾಗಿದೆ. ಆದ್ದರಿಂದ ಭಾರತ ಈ ಹುಸಿ ನಂಬಿಕೆಯ ಮೇಲೆ ತನ್ನನ್ನೇ ತಾನು ಕಳ್ಕೊತಾ ಇದೆ. ಇಸ್ರೇಲ್ಗೆ ಈಗ ರಕ್ಷಕ ಅಂತಂದರೆ ಅಮೇರಿಕ ಮಾತ್ರ. ಅಮೇರಿಕಾದಂಥ ರಕ್ಷಕ ಇರುವ ಸಂದರ್ಭದಲ್ಲೂ ಕೂಡ ಇರಾನ್ ಸತತವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಕಟ್ಟಡಗಳನ್ನ ಉರುಳಿಸ್ತಾ ಇದೆ. ಅವರ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಏರಿಯಲ್ ಡಿಫೆನ್ಸ್ ಅಂತ ಏನು ಹೇಳ್ತೀವಿ, ಅದು ನಾಶವಾದಂತೆ ಕಾಣುತ್ತೆ. ಅದರ ಮಧ್ಯೆಯೂ ಸುಡುತ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಇಸ್ರೇಲ್ಗೆ ಅವರು ಸತತವಾಗಿ ಯುದ್ಧ ಮಾಡ್ತಾ ಇದ್ದವರು, ಅದರ ಹಿಂದೆ ಇದ್ದವರು ಅಮೇರಿಕ. ಇನ್ನು ಇರಾನ್ ಏನಿದೆ, ಇರಾನ್ ಮನಸ್ಥಿತಿ ಬೇರೆ. ಇರಾನ್ ಇಸ್ ಎ ಡಿಫ್ರೆಂಟ್ ಕಂಟ್ರಿ. ಸೊ ಇರಾನ್ನಲ್ಲಿರುವ ಈಗಿನ ಪ್ರಭುತ್ವವನ್ನು ಉರುಳಿಸುವ ಹುನ್ನಾರ ಕೂಡ ಟ್ರಂಪ್ ಮತ್ತು ಇಸ್ರೇಲ್ ಜಾಯಿಂಟ್ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಸೊ ಆದ್ದರಿಂದ ಈಗಿನ ಇರಾನ್ ಪ್ರಭುತ್ವ ಶಾಂತಿಗೆ ಬಗ್ಗುವ ಲಕ್ಷಣ ಕಾಣ್ತಾ ಇಲ್ಲ. ಟ್ರಂಪ್ ಬೆದರಿಕೆಗೆ ಬಗ್ಗುವಂಥ ಕೆಲಸ ಕಾಣ್ತಾ ಇಲ್ಲ. ಸುಮ್ಮನೆ ಪೀಸ್ ಬೇಕು ಈಗ ಎಲ್ಲರೂ ಹುಷಾರಂತ ಟ್ರಂಪ್ ಅಂತಿದ್ದಾರೆ. ಟ್ರಂಪ್ ನಂಬಕ್ಕಾಗಲ್ಲ. ಟ್ರಂಪ್ ಈಸ್ ಅ ಟು ಡೇಂಜರಸ್ ಮ್ಯಾನ್. 2 ವಾರದ ನಂತರ ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2 ದಿನಗಳಲ್ಲಿ ಯುದ್ಧ ಮಾಡಿ ನಂಬಿಕೆಗೆ ಅನರ್ಹರಾದ ರಾಜಕಾರಣಿ. ಇಂಥ ಸ್ನೇಹಿತರನ್ನು ಮೋದಿ ಯಾಕ್ರಿ ಇಟ್ಕೊಳ್ತಾರೆ? ನಾವು ಸ್ನೇಹ ಯಾರನ್ನಾರು ಮಾಡಬೇಕು ಅಂತಾರೋ ಗೊತ್ತಾಗಬೇಕಲ್ವ. ನನ್ನ ಸ್ನೇಹಿತ ಅಂತ ಅಂದರು, ಪಾಪ ಅನಿಸುತ್ತೆ ಅಲ್ವಾ. ಸೊ ಟ್ರಂಪ್ನವ್ರನ್ನ ಗೆಲ್ಲಿಸಿ ಅಂತ ಅಮೇರಿಕಕ್ಕೆ ಹೋಗ್ಬಿಟ್ಟು ಭಾಷಣ ಮಾಡಿದ್ಬಿಟ್ರು. ಇಸ್ ಬಾರ್ ಟ್ರಂಪ್ ಸರ್ಕಾರ, इस बार ट्रंप सरकार, हमारा दोस्त ट्रंप जी है ना, ट्रंप अंದರು. ಟ್ರಂಪ್ ಹೊಡೆದು ಮಲಗಿಸ್ಬಿಟ್ಟ ನಮ್ಮಲ್ಲಿ. ಟ್ರಂಪ್ ಸಲುವಾಗಿ ಚುನಾವಣೆ ಪ್ರಚಾರ ಮಾಡ್ತಾರೆ. ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂದರು. ಅವರು ಮೈ ಫ್ರೆಂಡ್ ನರೇಂದ್ರ ಮೋದಿಜಿ ಅಲ್ಲ. ಬೆತ್ತು ಗೂಟ ಇಂಡಿಯಾಕ್ಕೆ ಬೊಗನಿ ಗೂಟ ಹಾಕಿ ತಿರ್ಸೇಬಿಟ್ಟ ಟ್ರಂಪ್ ಇಸ್ ಎ ಬಿಸ್ನೆಸ್ ಮ್ಯಾನ್. ಈ ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯವಹಾರ ಲಾಭ ನಷ್ಟ ಮುಖ್ಯವೇ ಹೊರತು ಇನ್ಯಾವುದೂ ಅಲ್ಲ. ಹಾಗೆ ನೋಡಿದ್ರೆ ಮೋದಿನೂ ವ್ಯವಹಾರಸ್ತಾನೆ. ನಾನು ಅದ್ರ ಬಗ್ಗೆ ಮಾತನಾಡಿದ್ದೀನಿ ಬೇರೆ. ಸೊ ಈಗ ಈ ಯುದ್ಧದ ಸಂದರ್ಭದಲ್ಲಿ ನೋಡಿ, ಪಾಕಿಸ್ತಾನ ಅಮೇರಿಕಾದ ಜೊತೆ ಕೈ ಜೋಡಿಸಿ ನಿಂತಿದೆ. ಚೀನಾದ ಸ್ನೇಹ ಇದೆ. ಅದಕ್ಕೆ ಭಾರತ ಯಾರ ಜೊತೆ ನಿಲ್ಲಬೇಕು? ಸೊ ಅಮೇರಿಕಾ ಇಸ್ರೇಲ್ ನಮ್ಮ ಫ್ರೆಂಡ್ ಅಂತ ಹೋದರೆ ನಮಗೆ ಗೂಟ ಹೊಡೆದ ಅಮೇರಿಕಾ ಇಸ್ರೇಲ್ ಬೇರೆ ಅಲ್ಲ, ಆಯಿತಾ? ಇಲ್ಲಿ ಈ ಕಡೆ ಧೈರ್ಯದಿಂದ ಇರಾನ್ ಜೊತೆ ನಿಂತ್ಕೊಳ್ಳೋಂಥ ಧೈರ್ಯನೇ ಇಲ್ಲ. ಟ್ರಂಪ್ ಏನಾದ್ರು ಮಾಡಿಬಿಟ್ರೆ
ಟ್ರಂಪ್ ಏನೋ ಮಾಡಿಬಿಟ್ರೆ, ಟ್ರಂಪ್ ಏನೋ ಹಾರಿಸ್ಬಿಟ್ರೆ, ಟ್ರಂಪ್ ಟ್ರೇಡನ್ನು ಇದನ್ನು ಮಾಡಿಬಿಟ್ರೆ, ಅಥವಾ ಆ ಟ್ರಂಪ್ಗೆ ಹೆದರಿ ನಮ್ಮ ಪ್ರಭುತ್ವ BJP ಸರ್ಕಾರ ಒಂಥರ ಬಂಕರ್ ಒಳಗಡೆ ಹೋಗಿ ಸೇರ್ಕೊಂಡಿದೆ. ಬಂಕರ್ ಒಳಗಡೆನೇ ಇದ್ದಾರೆ, ಹೊರಗಡೆ ಬರ್ದಿರಲ್ಲ. ಯುದ್ಧ ನಡೀತಿರೋದು ಅಲ್ಲಿ, ಇವರು ಬಂಕರ್ ಒಳಗಡೆ ವಿಶ್ವಗುರು ಆಗಬೇಕಾದವರು, ವಿಶ್ವದ ಮಹಾನ್ ಶಿಷ್ಯ ಪಾಕಿಸ್ತಾನವನ್ನು ನೋಡ್ತಾ ಹೋಗಿದ್ದಾರೆ. ದಿಸ್ ಇಸ್ ಸೀರಿಯಸ್. ಸೊ ಇದು ಹೇಗೆ ಏನಾಗುತ್ತೆ ಅಂದರೆ, ಈಗ 2 ದಿನಗಳ ಹಿಂದಿನ ಮಾಹಿತಿಯ ಪ್ರಕಾರ, ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ, ಇರಾನ್ ಕೂಡ ಭಾರತದ ಮೇಲೆ ಭಾರತವನ್ನು ಸಂಪರ್ಕಿಸಿ ಇಸ್ರೇಲ್ ಮೇಲೆ ಒತ್ತಡ ಹೇರಿ ಅಂತ ಕೇಳ್ಕೊಂಡಿತ್ತು ಅನ್ನೋ ವರದಿಗಳೆಲ್ಲ ಇವೆ. ಈಗೆಲ್ಲ ಈ ವರದಿಗಳೆಲ್ಲ ನಂಬೋದೇ ಕಷ್ಟ ಇದೆ, ನಾವು ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ. ಈಗೆಲ್ಲ ಕೂಡ ಏನು ಅಂತಂದರೆ, ಯಾರ್ಯಾರಿಗೆ ಏನೇನು ಬೇಕೋ ಅದೇ ವರದಿ, ಅದೇ ಸುದ್ದಿ, ಅದೇ ಸತ್ಯ. ಅದನ್ನು ನೀರು ಇಲ್ಲ, ಅದರಿಂದ ಗೊತ್ತಿಲ್ಲ. ಇರಾನ್ ಕೇಳಿರ್ಬೋದು, ಇರಾನ್ ಭಾರತ ಸಂಬಂಧ ಚೆನ್ನಾಗಿದೆ. ಈವನ್ ಇರಾನ್ ಕಾಶ್ಮೀರ ವಿಚಾರದಲ್ಲೂ ಕೂಡ ಭಾರತದ ಬೆಂಬಲದಲ್ಲೇ ಇದ್ದಂಥದ್ದು ಇರಾನ್. ಈಗ ಅವರ ಕ್ರೈಸಿಸ್ನಲ್ಲಿ ನಾವು ಬೆಂಬಲ ಕೊಡ್ತಾ ಇಲ್ಲ. ಸೊ ಅದರಿಂದ ಇರಾನನ್ನು ಬೆಂಬಲಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ. ಎಸ್, ಆದರೆ ಅದನ್ನು ಮಾತನಾಡುವ ಧೈರ್ಯ, ಕಂಡೆಮ್ ಮಾಡುವ ಧೈರ್ಯ ಇಲ್ವಲ್ರಿ. ಅಪ್ರಚೋದಿತ ದಾಳಿಯನ್ನು ಏನು ನಡೆಸಿದೆ ಇಸ್ರೇಲ್ ಇರಾನ್ ಮೇಲೆ, ಅದನ್ನು ಖಂಡಿಸಬೇಕಾಗಿತ್ತು. ಈಗ ಅಮೇರಿಕಾದ ದಾಳಿಯ ಬಗ್ಗೆ ಏನು ರಿಯಾಕ್ಷನ್ನೇ ಇಲ್ಲ. ರಿಯಾಕ್ಷನ್ ಮಾಡೋಕ್ಕೆ ಭಯ ಆಗ್ಬಿಟ್ಟಿದೆ ನಮ್ಮಲ್ಲಿ, ಹೆದರಿ ಎಲ್ಲವನ್ನು ಮುಚ್ಚಿಕಟ್ಟು ಕೂತಿದ್ದಾರೆ. ದಿಸ್ ಇಸ್ ದ ವೆರಿ ಸೀರಿಯಸ್ ಥಿಂಗ್ ಸರ್, ವೆರಿ ಸೀರಿಯಸ್ ಥಿಂಗ್. ನಾವು ಇದನ್ನು ಅರ್ಥ ಮಾಡ್ಕೊಳ್ದಿದ್ರೆ ಜಿಯೋ ಪೊಲಿಟಿಕ್ಸ್ನಲ್ಲಿ ವಿಲ್ ಲೂಸ್ ಅವರ್ ಗ್ರೌಂಡ್. ಆಲ್ರೆಡಿ ವಿ ಲಾಸ್ಟ್ ಅವರ್ ಗ್ರೌಂಡ್. ನಾವು ಯಾರ ಕಡೆನೂ ಇಲ್ದಿದ್ದಾಗ ಹೋಗ್ಬಿಟ್ವಿ, ಯಾವತ್ತೂ ಆಗಿಲ್ಲ. ಯಾರ ಕಡೆ ಇಲ್ದಿದ್ದರೂ ಸರಿ, ನಾವು ಅಲಿಪ್ತ ನೀತಿಯನ್ನು ಸರಿಯಾಗಿ ಅನುಸರಿಸಿದ್ರೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ನಾವು ವಿಚಿತ್ರ ಸ್ಥಿತಿ, ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಆಗೋಗಿದೆ ಅಂತಂದರೆ, ಅದು ಸದ್ಯಕ್ಕಂತೂ ಸರಿಪಡಿಸೋದು ಕಾಣ್ತಾ ಇಲ್ಲ. ಇದ್ರ ನಡುವೆ ನನಗೇನೋ ಅನ್ನಿಸ್ತಾ ಇದೆ, ನನಗೆ ಗೊತ್ತಿಲ್ಲ, ಜೈಶಂಕರ್ ಇದನ್ನ ಹೇಗೆ ಸಹಿಸ್ಕೊಂಡಿದ್ದಾರೆ ಅಂತ. ಇಸ್ ಎ ಡಿಪ್ಲೊಮ್ಯಾಟ್. ತಮ್ಮ ಬದುಕಿನ ಭಾಳಷ್ಟು ಅವಧಿಯನ್ನು ಅವರು ಡಿಪ್ಲೊಮೇಟ್ ಆಗಿ ಕಳೆದಿದ್ದಾರೆ ವಿದೇಶಾಂಗ ಇಲಾಖೆಯಲ್ಲಿ. ಅವರು ಇದನ್ನು ಸಹಿಸ್ಕೊಂಡಿರ್ತಾರೆ, ಅಥವಾ ಯಾವುದೋ ಮೂಮೆಂಟ್ನಲ್ಲಿ ಬೇಸರ ಆಗಿಬಿಟ್ಟು ರೆಸಿಗ್ನೇಷನ್ ಕೊಟ್ಬಿಟ್ಟು ಹೊರಟೋಗ್ಬಿಡ್ಬೋದಾ, ಈ ಅನುಮಾನ ಕೂಡ ನನಗೆ ಕಾಡ್ತಾ ಇದೆ. ಐ ಸ್ಟಿಲ್ ಐ ವಿಲ್ ಟೆಲ್ ಯು, ಐ ಥಿಂಕ್ ಸೊ. ನನಗನ್ನಿಸ್ತಾ ಇದೆ ಅವರಿಗೆ ಈ ಒಂದು ಮೋದಿ ಅಮಿತ್ ಶಾ ಅವರ ಈ ಒಂದು ವಿದೇಶಾಂಗ ನೀತಿ ಇದೆಯಲ್ಲ, ಅದನ್ನು ಒಬ್ಬ ನಿಜವಾದ ರಾಜತಾಂತ್ರಿಕ ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಾಬಾ ಇಂಡಿಯಾ ಅದೇನೇ ರಾಜತಾಂತ್ರಿಕವಾಗಿ ಇಂಡಿಯಾ ತನ್ನ ವಿದೇಶಾಂಗ ನೀತಿಯನ್ನು ಅದನ್ನು ಮೊಳಕೆ ಒಡಿಸಿ, ಅದು ಗಿಡವಾಗಿ ಮರವಾಗಿ ಹಬ್ಬಿ ಬೆಳೆದದ್ದು. ಜವಾಹರ್ಲಾಲ್ ನೆಹರು ಅವರು ಅದರ ಬೀಜವನ್ನು ನೆಟ್ಟರು, ಮೊಳಕೆ ಹೊಡೆಯುವಂತ ಮಾಡಿದರು. ನಂತರದ ವರ್ಷಗಳಲ್ಲಿ ಅದು ಬೆಳೀತಾರೆ. ಈವನ್ ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅದೇ ನೀತಿಯನ್ನು ಅವರು, ಭಾರತದ ನೀತಿ ಭಾಳ ಸ್ಪಷ್ಟತೆ ಇತ್ತು ಅವರು. ಸೊ ಈ ಇಸ್ರೇಲು ಗಾಜಾಪಟ್ಟಿ ವಿಚಾರದಲ್ಲೂ ಕೂಡ ಇಸ್ರೇಲ್ ಏನಿದೆ ವೆಸ್ಟ್ ಬ್ಯಾಂಕ್ ಇದ್ರ ಈ ಕಡೆ ಬಿಟ್ಕೊಡ್ಬೇಕು ಅಂತ ಹೇಳಿದವರು ವಾಜಪೇಯಿ. ಬಟ್ ಇವತ್ತಿನ ಈ ಸಂಘಿ ವಿದೇಶಾಂಗ ನೀತಿ, ಸಂಘಿ ರಾಜತಾಂತ್ರಿಕತೆ, ಇದು ಎಂಥ ಹಾರಿಬಲ್ ಅಂದರೆ, ನಾಗ್ಪುರದಲ್ಲಿ ಕೂತವ್ರು ನಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸುವಂತಾದರೆ, ಅದೇ ಪ್ರಭಾವದಿಂದ ನೀವು ವಿದೇಶಾಂಗ ನೀತಿಯನ್ನು ರೂಪಿಸ್ತೀರಿ. ಏನು ನಿಮ್ಮ ವಿದೇಶಾಂಗ ನೀತಿ ಏನು ಬಂದಕಾಯಿ? ಸಾಹೇಬರು ಸಾಯ್ಬೇಕು, ಸಾಹೇಬರ ಕಚಕ್, ಮುಸ್ಲಿಮರು ಇರಬಾರ್ದು, ಯಾರು ಮುಸ್ಲಿಂ ಹೊಡೆದ್ರು ನಮಗೆ ಖುಷಿ. ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಇಸ್ರೇಲು ಇರಾನ್ ಮೇಲೆ ದಾಳಿ ಮಾಡಿದರೆ ಇಲ್ಲಿ ಭಾರತೀಯರಿಗೆ ಸಂತೋಷ, ಕುಣಿದಾಟ, ಮಾಧ್ಯಮಗಳ ಕುಣಿದಾಟ. ಓ ಇಸ್ರೇಲ್. ಈಗ ಇಸ್ರೇಲ್ ಬಲೂನು ಟುಸ್ಸಲ್ಲಿದೆ. ಇಸ್ರೇಲ್ ಎಲ್ಲವನ್ನ ಕಳೆದುಕೊಂಡು ಅಮೇರಿಕಾದ ಕಾಲಿಗೆ ಬಿದ್ದು ಟ್ರಂಪ್ನ ಹಿಡ್ಕೊಂಡು ಅವನಿಗೆ ಬೆಣ್ಣೆ ಹಚ್ಬಿಟ್ಟು ಸಹಾಯ ಮಾಡ್ರೋ ಇರಾನಿಗೆ ಹೊಡಿರೋ, ಸಹಾಯ ಮಾಡ್ರೋ ಇರಾನಿಗೆ ಹೊಡಿರೋ ಅನ್ನೋ ಲೆವೆಲಿಗೆ ಇಸ್ರೇಲ್ ಬಂದು ನಿಂತಿದೆ. ನಾವು ಮಾತ್ರ ಇಸ್ರೇಲ್ ಅಂತ ಶಕ್ತಿಶಾಲಿ ದೇಶ ಗೊತ್ತಾ? ಇಸ್ರೇಲ್ ಸಾಬರು ಹೊಡೆದಾಕ್ಬಿಡ್ತಂತೆ. ಅಕ್ಕ ಪಕ್ಕ ಸುತ್ತಮುತ್ತ ಎಲ್ಲ ಸಾಬರು ಮಟಾಶ್ ಅಂದ್ಕೊಂಡು ತಲೆ ಕಿಡ್ನಿ ಎಂಥದ್ದು ಇಲ್ದಿರೋ ಜನ ನಾವು ಮಾತಾಡ್ಕೊಂಡು ಸಂತೋಷ ಪಡ್ತಿದ್ದೀವಲ್ಲ. ಇರಾನ್ ಈಸ್ ರಿಯಲಿ ಗುಡ್ ಫ್ರೆಂಡ್ ಆಫ್ ಇಂಡಿಯಾ.
ಇರಾನ್ ಭಾರತದ ಸ್ನೇಹಿ ರಾಷ್ಟ್ರ ಆಗಿತ್ತು. ಅದನ್ನು ಉಳಿಸ್ಕೋಬೇಕಾಯ್ತು. ನಾನು ನಿಮ್ಮ ವಿದೇಶಾಂಗ ನೀತಿಯಲ್ಲಿ ಇಸ್ರೇಲ್ನ ದ್ವೇಷಿಸ್ತಾ ಹೋಗಿ ಅಂತ ಹೇಳ್ತಾ ಇಲ್ಲ. ಸೊ ಇಸ್ರೇಲ್ ಕೂಡ ನಮಗೆ ಕಾರ್ಗಿಲ್ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದೆ, ಆ ಕೃತಜ್ಞತೆ ಇರಬೇಕು, ಇಲ್ಲ ಅಂತಲ್ಲ. ಆದರೆ ಇರಾನ್ ಜೊತೆಗೆ ನಮ್ಮ ಭವಿಷ್ಯ ಕೂಡ ಇದೆ ಅಲ್ವಾ. ಇರಾನ್ ಕೂಡ ನಮ್ಮ ಭವಿಷ್ಯ ಇದೆ. ನಮ್ಗೆ ಅಫ್ಘಾನಿಸ್ತಾನದ ವ್ಯವಹಾರಗಳು, ಅದರಂತೆ ಐರೋಪ್ಯ ರಾಷ್ಟ್ರಗಳಿಗೆ ಸಾಗಾಣಿಕೆ ಅಲ್ಲಿ ನಾವು ಮಾಡಬೇಕಾದ್ದು ಹಲವು ಇದೆ. ಅದ್ರ ಜೊತೆಗೆ ನಮ್ಗೆ ಇದು ಮಾಡಿದ್ದು ಇರಾನ್. ಅದೆಲ್ಲವನ್ನು ಮರೆತು ಅದ್ರ ಬಗ್ಗೆ ಮಾತನ್ನೇ ಆಡದೆ ಇದು ಶಾಂತಿಯುತವಾಗಿ ಬಗೆಹರಿಯಬೇಕು, ಯುದ್ಧ ಪರಿಹಾರ ಅಲ್ಲ ಅಂತ ಮೋದಿ ಸಾಹೇಬರು ಭಾಷಣ ಹೊಡಿತಾ, ಇಲ್ಲಿ ಯುದ್ಧ ಒಳಗಡೆ ಯುದ್ಧ ಅಂದರೆ ಪ್ರೀತಿ, ಒಳಗಡೆ ಹಿಂಸೆ ಅಂದರೆ ಪ್ರೀತಿ, ಒಳಗಡೆ ರಕ್ತಪಾತ ಅಂದರೆ ಪ್ರೀತಿ, ಒಳಗಡೆ ಹೆಣಗಳನ್ನು ನೋಡಿ ಸಂತೋಷ ಪಡುವಂಥದ್ದು, ಕೂತು ಲೆಕ್ಕಾಚಾರ ಮಾಡೋದು. ಇಷ್ಟು ಹೆಣ ಬಿತ್ತು ಎಷ್ಟು ಮತ ಬರುತ್ತೆ ಅಲ್ವಾ, ಇಷ್ಟು ಹಿಂಸಾಚಾರ ಆಯಿತು ಎಷ್ಟು ಮತ ಬರುತ್ತೆ, ಇನ್ನೆಷ್ಟು ಕಾಲ ಅಧಿಕಾರದಲ್ಲಿ ಇರಬೇಕು, ಅದಕ್ಕೆ ಇನ್ನೆಷ್ಟು ಹೆಣ ಬೀಳಬೇಕು. ಇಂತಹ ಒಂದು ಮನಸ್ಥಿತಿ ಇದೆಯಲ್ಲ ಯಾವುದೇ ದೇಶದ ಒಬ್ಬ ರಾಜಕಾರಣಿಗೆ ಇರ್ಕೊಳ್ದು. ಸೊ ಆದ್ದರಿಂದನೇ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀವಿ ಅಂತ ಹೇಳ್ತಾ ನಾವೇ ಐಸೋಲೇಟ್ ಆಗಬಲ್ಲ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಸಂಘ ಪರಿವಾರ ಉತ್ತರ ಕೊಡ್ತಾರೆ, BJP ಉತ್ತರ ಕೊಡುತ್ತಾರೆ, ಯಾರು ಉತ್ತರ ಕೊಡ್ತಾರೆ? ವಿ ಆರ್ ಐಸೋಲೇಟೆಡ್ ಸರ್, ವಿ ಆರ್ ಐಸೋಲೇಟೆಡ್. ನಮ್ಗೆ ಯಾರೂ ಇಲ್ಲ ಸರ್, ಯಾರೂ ಸಹಾಯ ಮಾಡಿ. ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ನಮ್ಮ ಜೊತೆಗಿಲ್ಲ. ಅದು 10 ಬಾರಿ ಹೇಳಿದೆ. ನೇಪಾಳ ನಮ್ಮ ಜೊತೆಗಿಲ್ಲ, ಬಾಂಗ್ಲಾದೇಶ ಅಲಾವಲಿ ಇಲ್ಲ, ಭೂತಾನ್ ಇಲ್ಲ. ಯಾರಿದ್ದಾರೆ ಸರ್? ಐರೋಪ್ಯ ರಾಷ್ಟ್ರಗಳು ಇನ್ನೇನೋ ಲ್ಯಾಂಗ್ವೇಜನ್ನು ಮಾತಾಡ್ತವೆ. ರಷ್ಯಾ ಪಾಕಿಸ್ತಾನ ಜೊತೆ ರಿಲೇಷನ್ ಸರಿಪಡಿಸ್ಕೊತಾ ಇದೆ ಅಲ್ವಾ. ಸೊ ವಾಟ್ ಇಸ್ ದಿಸ್? ಅಮೇರಿಕಾ ಎಸ್ ಅದು ಪಾಕಿಸ್ತಾನ ಜೊತೆಗೆ ಹೋಗ್ಬಿಟ್ಟಿದೆ, ಚೀನಾ ಹೋಗ್ಬಿಟ್ಟಿದೆ. ನಮ್ಗೆ ಯಾರು ಸ್ನೇಹಿತರಿದ್ದಾರೆ ಹೇಳಿ ಸರ್? ಒಪ್ಕೊಬಿಡ್ತೀರಿ ಆವಾಗ ವಿಶ್ವಗುರು ಇವರು ಅಂತೀವಿ. ವಿಶ್ವದ ಯಾವುದೇ ಒಂದು ರಾಷ್ಟ್ರ ನಮ್ಮ ಬೆಂಬಲಕ್ಕೆ ನಿಂತುಬಿಟ್ಟು ಬೆಂಬಲಕ್ಕಾದರೆ ಪಾಕಿಸ್ತಾನ ಕಂಡೆಮ್ ಮಾಡ್ತೀವಿ ಮೋದಿ ಸಾಹೇಬರು. ಒಂದು 4 ರಾಷ್ಟ್ರಗಳು ಪಾಕಿಸ್ತಾನ ಪಹಲ್ಗಾಮ್ ಏನಿದೆ, ಈ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಕಾರಣ ಅಂತ ಕಂಡೆಮ್ ಮಾಡಿಬಿಡಲಿ. ಹೋಗ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಬೆಣ್ಣೆ ಹಚ್ಚಿಬಿಟ್ಟು ಕ್ಷೀರಾಭಿಷೇಕ ಮಾಡಿಸೋಣ. ಎಲ್ಲಿ? ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ? ಇದಕ್ಕಿಂತ ದುರಂತ ಬೇಕು. ಅದಕ್ಕಿಂತ ನೋಡಿ ನಾವು ಯಾವ ಸ್ಥಿತಿಲಿ ಇದೀವಿ ಅಂತಂದರೆ, ಪಹಲ್ಗಾಮ್ ದಾಳಿಗೋರು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹತ್ಯಾಕಾಂಡ ಮಾಡಿದ್ರು ಅವರು ಹಿಡಿಯೋಕ್ಕಾಗಿಲ್ಲ, ಪತ್ತೆ ಮಾಡೋಕ್ಕಾಗಿಲ್ಲ, ಕೊಲ್ಲಕ್ಕಾಗಿಲ್ಲ. ಈ ಹಿಂದೆ ಆದದ್ದು ಅಷ್ಟೇ. ಯಾರು ಮಾಡ್ತಾರೆ ಅವರು? ಅಟ್ಲೀಸ್ಟು ಡೋಸಿಯರ್ಸ್ಗಳನ್ನು ಕಳಿಸ್ಬೇಕು ವಿಶ್ವಕ್ಕೆ ಅಲ್ವಾ. ಕಾಂಗ್ರೆಸ್ ಡಿಡಿಟ್ 2008 ಬಾಂಬೆ ಇದು ದಾಳಿ ಆದಮೇಲೆ ಭಾರತ ಸಂಪೂರ್ಣ ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಟ್ಟು ಪಾಕಿಸ್ತಾನದ ಸ್ಥಿತಿ ಮಿಸರೇಬಲ್ ಆಗ ಮಾಡಿಬಿಟ್ರು ಅವಾಗ. ಈಗ ಏನೂ ಇಲ್ಲ, ತಂಡ ಕಳಿಸ್ತೀನಿ ಅಂದ್ಕೊಂಡು ಭಾಷಣ ಮಾಡ್ಕೊಂಡು ತರೋರು ಒಂದು ಕಡೆ ಇನ್ನೊಂದು ಕಡೆ ಇನ್ನು ಯಾರೂ ಕೇಳ್ತಾಯಿಲ್ಲ. ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಆರಾಮಾಗಿ ಏರ್ ಕಂಡೀಷನ್ ರೂಮಲ್ಲಿ ಉಳ್ಕೊಂಡು ಮಜಾ ಉಡಾಯಿಸ್ಕೊಂಡು ವಿದೇಶದಲ್ಲಿ ವಾಪಸ್ ಬಂದರು. ಏನು ಪರಿಣಾಮ? ಪಾಕಿಸ್ತಾನಕ್ಕೆ ಇದಾದ ಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ವರ್ಲ್ಡ್ ಬ್ಯಾಂಕು ಅವರಿಗೆ ಸಾಲ ಸಹಾಯಧನ ಕೊಡುತ್ತೆ. ಹೋಗಲ್ರಿ, ಆ UN ಟೆರರಿಸಮ್ ವಿರೋಧಿ ಸಮಿತಿ ಪಾಕಿಸ್ತಾನ ಹಾಕಿದ್ರಲ್ಲಪ್ಪ ಅಮೇರಿಕಾದ ಬೆಂಬಲದೊಂದಿಗೆ. ಉತ್ತರ ಕೊಡ್ರಪ್ಪ, ಪ್ಲೀಸ್ ಆನ್ಸರ್. ವಿಶ್ವಸಂಸ್ಥೆ ಟೆರರಿಸಮ್ ವಿರೋಧಿ ಗ್ರೂಪ್ನಲ್ಲಿ ಪಾಕಿಸ್ತಾನ ಜನಕ್ಕಾಗ ಅದನ್ನು ಮೆಂಬರ್ ಮಾಡಿದ್ರಲ್ಲಪ್ಪ. ಏನು ಮಾಡ್ತೀವಿ ಹೇಳಿ? ಯೋಚನೆ ಮಾಡಿ. ನೀವು ಮೋದಿ ಭಕ್ತರ ಕೇವಲ ಮೋದಿ ಬೆಣ್ಣೆ ಹಚ್ಕೊಂಡು ಅವ್ರಿಗೇನೋ ಮಾಡ್ತಾ ಕೂತ್ಕೊಬೇಡಿ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ವಿ ಲಾಸ್ಟ್, ಇಂಡಿಯಾ ಲಾಸ್ಟ್. ಮೋದಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ನಾಶವಾಗಿ ಭಾರತ ಐಸೋಲೇಟ್ ಆಗಿದೆ. ನಮಗೀಗ ಎಲ್ಲಿದ್ದ ಹೊರಗಡೆ ಮುಖ ತೋರ್ಸೋಕ್ಕೆ ನಮ್ಮ ಸ್ಥಿತಿಯಲ್ಲಿಲ್ಲ. ನಾವು ಒಳಗಡೆ ಕೂತ್ಕೊಂಡು ನಾವು ತೀರ್ಥಯಾತ್ರೆ ಮಾಡಬೇಕಷ್ಟೆ. ಒಂದು ದಿವಸ ಅಯೋಧ್ಯೆ, ಇನ್ನೊಂದು ದಿವಸ ಮಥುರಾ, ಹೀಗೆ ಮಾಡ್ಕೊಂಡು ಎಲ್ಲ ತ್ರಿವೇಣಿ ಸಂಗಮದಲ್ಲಿ ಮುಳ್ಕೊಂಡು ಹಿಂದಿ ಭಾಷೆಯನ್ನು ಕಲ್ತ್ಕೊಂಡು ಇಂಗ್ಲೀಷ್ಗೆ ಬರೋದು. ಇಂಗ್ಲೀಷು ನಾಚಿಕೆ ಪಡೋಂಥ ಭಾಷೆ ಅದು. ಅಮಿತ್ ಶಾ ಹೇಳ್ಬಿಟ್ಟಿದ್ದಾರೆ, ನಮ್ಮ ಮಾಧ್ಯಮಗಳು ಚಾಣಕ್ಯನಂತೆ ಬದನೆಕಾಯಿ, ಇಂಗ್ಲೀಷ್ ಓದ್ಬೇಡಿ, ಇಂಗ್ಲೀಷ್ ಬಿಡ. ಆದ್ದರಿಂದ ಕೂತ್ಕೊಳ್ಳಿ, ಹಿಂದಿ ಓದ್ಕೊಂಡು
ಮೊದಲು ಸಂಸ್ಕೃತ ಓದ್ಕೊಂಡು ಭಜನೆ ಮಾಡ್ಕೊಂಡು ರಾಮ್ ರಾಮ್ ಜೈ ಜೈ ರಾಮ್ ಜೈ ಜೈ ಶ್ರೀರಾಮ್ ಅಂದ್ಕೊಂಡು ಬದುಕಿ ನಾಶ ಆಗಿ ಹೋಗ್ತೀರಿ, ದೇಶ ಮುಗಿಸ್ಬಿಡ್ತೀರಿ, ಉಳಿಸಲ್ಲ. ಇಲ್ಲಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.